ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ಅಡುಗೆ ಮನೆ ಒಳಗಡೆ ಶ್ರಾವಣಿ ಅತ್ತನಾ? ಹೂನೆ, ನಿಮ್ಮ ಅತ್ತೆನೆ. ಒಳಗಡೆ ಹೋಗಿ ಅವಳು ಏನ್ ಮಾಡ್ತಿದ್ದಾಳೆ ಅಂತ ನೋಡ್ಕೊಂಡು ನನಗೆ ಹೇಳು. ಸರಿ ಅಮ್ಮ, ಆಯ್ತು, ನೋಡ್ಕೊಂಡ್ ಬರ್ತೀನಿ. ಶ್ರಾವಣಿ ಅತ್ತೆ, ಏನ್ ಮಾಡ್ತಿದ್ರಾ? ಅಡುಗೆ ಮಾಡ್ತಿದ್ದೆ ಪುಟ್ಟ. ಅಮ್ಮ, ನೀನು ಶ್ರಾವಣಿ ಅತ್ತೆ ಏನ್ ಮಾಡ್ತಿದ್ದಾರೆ ನೋಡ್ಕೊಂಬ ಅಂದ್ಯಲ್ಲ, ಅವ್ರು ಅಡ್ಗೆ ಮಾಡ್ತಿದ್ರೆ ಅಮ್ಮ. ಅಯ್ಯೋ 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 ಅಯ್ಯೋ, ನಿನ್ನನ್ನು ಯಾರು ಇಲ್ಲಿಗೆ ಬರಕ್ ಹೇಳಿದ್ದು? ನಾನು ಹೇಳಿದ್ದು ನಿಮ್ಮ ಅಪ್ಪ ಆಚೆ ಇದ್ದಾರ ನೋಡ್ಕೊಂಡ್ ಬಾ ಅಂತ. ಸುಳ್ಯ ಕೇಳ್ತಿಯಮ್ಮ, ನೀನೇ ತಾನೇ ಹೇಳಿದ್ದು ಶ್ರಾವಣಿ ಅತ್ತೆ ಅಡ್ಗೆ ಮನೇಲಿ ಏನ್ ಮಾಡ್ತಿದ್ದಾರೆ ನೋಡ್ಕೊಂಬ ಅಂತ. ಸುಮ್ನೆ ಏನಾದ್ರೂ ಹೇಳಿದ್ರೆ ಬಾಯಿ ಮೇಲೆ ಹಾಕ್ಬಿಡ್ತೀನಿ. ನಾನೇನ್ ಸುಮ್ನೆ ಹೇಳ್ತಲ್ಲಮ್ಮ, ನೀನೇ ಸುಳ್ಳು ಹೇಳ್ತಾ ಇರೋದು. ಈ ಮನೆಯಲ್ಲಿ ಸುಬ್ಬು ಮಾಮ, ಶ್ರಾವಣಿ ಅತ್ತೆ, ತಾತ ಇಷ್ಟೇ ಜನ ಒಳ್ಳೆಯವರು, ನೀವೆಲ್ಲ ಬ್ಯಾಡ್ ಪೀಪಲ್. ಏಯ್ ಐಶು, ಬಾಯ್ಲಿ, ಹಾಗೆಲ್ಲ ಮಾತಾಡಬಾರ್ದು. ದೊಡ್ಡವರಲ್ವಾ, ದೊಡ್ಡವ್ರಿಗೆ ಗೌರವ ಕೊಡಬೇಕು. ನಮ್ಮ ಮನೇಲಿ ಎಲ್ಲರೂ ಒಳ್ಳೆಯವರೇ. ಯಾಕೆ ಹೇಳು? ಇದು ನಮ್ಮ ಮನೆ, ಅದಕ್ಕೆ ನಮ್ಮ ಮನೆ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ ನಮಗೆ ಪ್ರೀತಿ ಇರಬೇಕು. ಈ ಮನೆಯಲ್ಲಿ ಒಬ್ರ ಮೇಲೆ ಒಬ್ರಿಗೆ ತುಂಬ ಕಾಳಜಿ. ಅದಕ್ಕೆ ನಮ್ಮಮ್ಮ ಹೇಳಿ ಕಳಿಸಿದ್ದು, ಹೋಗಿ ನೋಡ್ಕೊಂಬಾ ನಾನು ಏನು ಮಾಡ್ತಿದ್ದೀನಿ ಅಂತ. ಯಾಕೆ ಹೇಳು? ನಾನು ಒಬ್ಳೆ ಕೆಲಸ ಮಾಡ್ತಿದ್ದೀನಲ್ವಾ, ನನಗೇನಾದ್ರೂ ಸಹಾಯ ಬೇಕಾ ಅಂತ ಕೇಳಕ್ಕೆ ನಿನಗೆ ಹೇಳಿ ಕಳಿಸಿದ್ದಾರೆ. ಗೊತ್ತಾಯ್ತಾ ಈಗ? ನೋಡ್ದೆ ಅಮ್ಮ, ಶ್ರಾವಣಿ ಅತ್ತೆ ಎಷ್ಟು ಒಳ್ಳೆ ಬುದ್ಧಿ ಹೇಳ್ಕೊಡ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ. ಆಯ್ತಾಯ್ತು. ಏನಾರು ಮಾಡ್ಕೊಳ್ಳಿ, ನಮ್ಗೆ ಯಾಕೆ, ನಡಿ. ಅದು ನಿಜಾನೇ ಬಿಡಮ್ಮ. ಐಶು, ನೀನು ಆಡ್ಕೊ ಹೋಗಮ್ಮ. ಅಮ್ಮ, ಅವಳು ಅಡುಗೆ ಮಾಡಿ ಬಡಿಸ್ತಾಳಲ್ಲ, ಆಗ ನೋಡು ನಾನು ಏನು ಮಾಡ್ತೀನಿ ಅಂತ. ಅವಳು ಅಡುಗೆ ಮಾಡೋ ಚಂದಕ್ಕೆ ಬಾಯಿಗಂತೂ ಇಡಕ್ಕಾಗಲ್ಲ. ಎಲ್ರಿಗೂ ಹೊಟ್ಟೆ ಹಸಿವಾಗಿದೆ. ಅಡುಗೆ ಚೆನ್ನಾಗಾಗಿಲ್ಲ ಅಂದ್ರೂ ಜಗಳ ಅಂತೂ ಚೆನ್ನಾಗಾಗುತ್ತೆ. ಅಯ್ಯೋ, ಈ ದನ ಬೇರೆ ಜಗಳ ಮಾಡ್ತೀನಿ ನಿಂತಿದ್ದಾಳೆ. ಪಾಪ, ಅಡುಗೆ ಏನಾರು ಚೆನ್ನಾಗಾಗಲಿಲ್ಲ ಅಂದರೆ ಅಯ್ಯೋ ಏನಾಗುತ್ತೋ ಏನೋ. ಪಾಪ, ಶ್ರಾವಣಿಮ್ಮ ಒಬ್ಬರೇ ಎಲ್ಲ ಕೆಲಸನೂ ಮಾಡ್ತಿದ್ದಾರೆ. ನಾನೇನು ಸಹಾಯ ಮಾಡೋಕ್ಕಾಗ್ತಾ ಇಲ್ವೇ? ಅಕಸ್ಮಾತ್ ಅಡುಗೆ ಚೆನ್ನಾಗಾಗದೆ ತೊಂದರೆ ಆಗ್ಬಿಟ್ರೆ? ಅಯ್ಯಯ್ಯೋ, ಉಪ್ಪು ಖಾರ ಎಲ್ಲ ಜಾಸ್ತಿ ಆಗ್ಬಿಡಿದ್ಯಲ್ಲ. ಮೊದಲನೇ ಸಲ ಮನೆಯವ್ರಿಗೋಸ್ಕರ ಅಡುಗೆ ಮಾಡಿದ್ದೀನಿ, ಈಗಲೇ ಹೀಗಾಗೋಯ್ತಲ್ಲ. ಈಗೇನು ಮಾಡಲಿ ನಾನು? ಏನು ಮಾಡಲಿ? ಹಾಂ, ಯೂಟ್ಯೂಬಲ್ಲಿ ಉಪ್ಪು ಜಾಸ್ತಿ ಆದರೆ ಏನು ಮಾಡಬೇಕು ಅಂತ ನೋಡ್ತೀನಿ. ನೆಟ್ವರ್ಕೇ ಸಿಗ್ತಿಲ್ವಲ್ಲ ಇಲ್ಲಿ. ಪಾಪ ಶ್ರಾವಣಿಯಮ್ಮ, ಏನಾರು ಮಾಡಿ ಇದು ನಾನೇ ಸರಿ ಮಾಡಬೇಕು.
ಅಪ್ಪಪ್ಪ ಏನು ಇಷ್ಟೊಂದು ಖಾರ ಉಪ್ಪು ಅಯ್ಯಯ್ಯೋ ಆಲೂಗೆಡ್ಡೆ ಒಂಚೂರು ಹುಣಸೆ ಹುಳಿ ಹಾಕಿದ್ರೆ ಕಮ್ಮಿ ಆಗುತ್ತೆ. ಈಗ ತಟ್ಮಟ್ಟಕ್ಕೆ ಸರಿ ಹೋಯ್ತು. ಒಂದ್ಸರಿ ಕುದಿ ಬಂದ್ರೆ ಇರೋ ಉಪ್ಪು ಖಾರ ಎಲ್ಲ ಎಳ್ಕೊಳುತ್ತೆ. ಇವಾಗ ಸರಿ ಹೋಯ್ತು. ಇವಾಗ ದನ ಜಗಳ ಮಾಡಕ್ಕೆ ಸಾಧ್ಯ ಇಲ್ಲ. ಇಷ್ಟಕ್ಕೆ ನೋವು ಹಿಂಸೆ ಅಂತ ಅನ್ಕೊಳಕ್ಕಾಗತ್ತ ಶ್ರೀವಲ್ಲಿ? ನಾನು ಈ ಮನೇಲಿ ಖುಷಿಯಾಗಿದ್ದೀನಿ. ಚಿಕ್ಕ ಪುಟ್ಟ ವಿಷಯಕ್ಕೆ ನನ್ಗಾಗಾಗ ಕಣ್ಣೀರ್ ಬರ್ತಾ ಇರ್ಬೋದು. ಕಣ್ಣೀರ್ಗೇನು ಧೂಳ್ ಬಿದ್ರು ಬರತ್ತೆ. ಮನ್ಸಲ್ಲಿರೋ ಸಮಸ್ಯೆನ, ಕಣ್ಣಿಗೆ ಬಿದ್ದಿರೋ ಧೂಳನ್ನ ಆಚೆ ಹಾಕ್ಬಿಟ್ರೆ ನಾವು ನಗ್ನಗ್ತಾ ಇರ್ಬೋದು. ಹಾಗ್ ನೋಡಿದ್ರೆ ನಾನು ಅನ್ಭವಿಸ್ತಾ ಇರೋದು ಸಮಸ್ಯೆನೇ ಅಲ್ಲ. ಶ್ರಾವಣಿ ಅದಕ್ಕೆ ಅಷ್ಟು ದೊಡ್ಡ ಮನೆಯಿಂದ ಬಂದು ನಮ್ಮ ಮನೇಲಿ ಎಂತೆಂತ ಕೆಲ್ಸಗಳನ್ನ ಮಾಡ್ತಾ ಇದ್ದಾಳೆ. ನಮ್ಮ ಮನೆಯವರಿಂದ ಎಂತೆಂತ ಮಾತುಗಳನ್ನ ಕೇಳ್ತಾ ಇದ್ದಾಳೆ. ಅದ್ ಹೋಗ್ಲಿ, ಶ್ರಾವಣಿ ಅದಕ್ಕೆ ನಮ್ಮ ಮನೆಗೆ ಬಂದ್ಮೇಲೆ ಅವ್ರ ತವ್ರ ಮನೆಯಿಂದ ದೂರನೇ ಆಗ್ಬಿಟ್ಲು. ಇದನ್ನೆಲ್ಲ ನೋಡಿದ್ರೆ ಶ್ರಾವಣಿ ಅದಕ್ಕೆ ನನ್ಕಿಂತ ಜಾಸ್ತಿ ನೋವನ್ನ ಅನುಭವಿಸ್ತಾ ಇದ್ದಾಳೆ. ಆದ್ರೂ ಯಾವಾಗ್ಲೂ ಶ್ರಾವಣಿ ಅದಕ್ಕೆ ನಗ್ನಗ್ತಾನೆ ಇರ್ತಾಳೆ. ಜೀವನದಲ್ಲಿ ನಾನು ಹೇಗಿರ್ಬೇಕು ಅನ್ನೋದನ್ನ ಶ್ರಾವಣಿ ಅತ್ತಿಗೆಯಿಂದ ನಾನು ಕಲಿತಾ ಇದ್ದೀನಿ. ಹಾಗೆ ಇರ್ತೀನಿ. ನನ್ನ ಬಗ್ಗೆ ಕಾಳಜಿ ತೋರಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಶ್ರಾವಣಿ ನೋಡಿ ಜೀವನ ಕಲಿತಾಳಂತೆ. ಎಲ್ರಿಗೂ ಮಂಕ್ ಬುದ್ಧಿ ಹಚ್ಚಿದಾಳ ಶ್ರಾವಣಿ. ಏನ್ ಮಾಡ್ಲಿ, ವಿದ್ಯಾ ಮೇಡಮ್ ಹೇಳ್ದಾಗೆ ಏನು ಮಾಡಕ್ಕಾಗ್ತಿಲ್ವಲ್ಲ. ಹೀಗೆ ಆದ್ರೆ ನನ್ ಸುಬ್ಬು ಸಿಗೋದ್ ಯಾವಾಗ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.